ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಶಿವಕುಮಾರ್ ಪತ್ತಾರ್. ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಹೋರಾಟ ಒಂದು ದಾಖಲೆಗೆ ಸಾಕ್ಷಿಯಾಗಿರತಕ್ಕಂಥದ್ದು. ಅದು ಕೂಡ ಕಾರ್ಖಾನೆಗಳ ಮಾಲಿನ್ಯವನ್ನು ವಿರೋಧಿಸಿ ಕೊಪ್ಪಳದಲ್ಲಿ ಈಗ ಒಂದು ಹೋರಾಟ ಆರಂಭವಾಗಿರ್ತಕ್ಕಂಥದ್ದು. ಅದು ಕೂಡ ನಿರಂತರ ಧರಣಿ ಆರಂಭವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನು ವಿರೋಧಿಸಿ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಜೊತೆಗೆ ಪರಿಸರ ಹಿತರಕ್ಷಣಾ ವೇದಿಕೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅದು ನಿರಂತರವಾಗಿ ಈಗ ದಾಖಲೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಂದರೆ ಇವತ್ತಿಗೆ 293 ದಿನಗಳಿಂದ ನಿರಂತರವಾಗಿ ಕೊಪ್ಪಳ ನಗರಸಭೆ ಮುಂಭಾಗ ಈಗ ಧರಣಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕೊಪ್ಪಳ ಜಿಲ್ಲೆಯ ಮಟ್ಟಿಗೆ ನೋಡೋದಾದರೆ ಈ ಹೋರಾಟ ನಿರಂತರವಾಗಿ ನಡೀತಿರ್ತಕ್ಕಂಥದ್ದು ಒಂದು ದಾಖಲೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಿರಂತರವಾಗಿ ಇಷ್ಟೊಂದು ದಿನ ಯಾವುದೇ ಹೋರಾಟಗಳು ನಡೆದಿಲ್ಲ. ಹಿಂದೆ 1991ರಲ್ಲಿ ಈ ಒಂದು ಜಿಲ್ಲಾ ವಿಭಜನೆಗಾಗಿ ನಡೆದಿರ್ತಕ್ಕಂಥ ಹೋರಾಟವೇ ಒಂದು ದಾಖಲೆಯನ್ನು ಬರೆದಿತ್ತು. ಅದು ನಿರಂತರವಾಗಿ 80 ದಿನಗಳ ಏನು ನಡೆದಿತ್ತು ಅದೇ ಈವರೆಗೂ ಕೂಡ ದಾಖಲೆಯಾಗಿತ್ತು. ಆ ಸಮಯದಲ್ಲಿ ರಾಜೀವ್ ಗಾಂಧಿ ಹತ್ಯೆ ಹಿನ್ನೆಲೆಯಲ್ಲಿ ಆ ಹೋರಾಟವನ್ನು ಮೊಟಕುಗೊಳಿಸಲಾಗುತ್ತೆ. ಕೊನೆಗೂ 1997ರಲ್ಲಿ ಕೊಪ್ಪಳ ಪ್ರತ್ಯೇಕ ಜಿಲ್ಲೆಯಾಗತ್ತೆ. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಹೋರಾಟವೇ ಈವರೆಗೂ ಕೂಡ ದಾಖಲೆಯಾಗಿತ್ತು. ಆದರೆ ಈಗ ಕಾರ್ಖಾನೆಗಳನ್ನು ಅದರ ಮಾಲಿನ್ಯವನ್ನು ವಿರೋಧಿಸಿ ಈಗ ಏನು ಹೋರಾಟ ನಡೀತಿದೆ ಅದು ಈಗ ನಿರಂತರವಾಗಿ 293 ದಿನಗಳವರೆಗೆ ಕಾಲಿಟ್ಟಿರ್ತಕ್ಕಂಥದ್ದು. ಜುಲೈನಲ್ಲಿ ಈ ಒಂದು ಬಲ್ಡೋಟ ಕಾರ್ಖಾನೆಯ ಆವರಣದಲ್ಲಿರ್ತಕ್ಕಂತಹ ಕೆರೆಯನ್ನು ಸಾರ್ವಜನಿಕ ಮುಕ್ತ ಮಾಡಬೇಕಂತೇಳಿ ಅಲ್ಲೂ ಕೂಡ ರೈತ ಸಂಘಟನೆಗಳು ಹೋರಾಟವನ್ನು ಮಾಡ್ತವೆ. ಕೊನೆಗೆ ಕೆರೆಯ ಒಳಗಡೆ ಹೋಗ್ತಾರೆ. ಕಾರ್ಖಾನೆಯ ಕಂಪೌಂಡನ್ನು ಧ್ವಂಸ ಮಾಡಿ ರೈತರು ಕೆರೆಯ ಒಳಗಡೆ ಹೋಗಿರ್ತಕ್ಕಂಥದ್ದು. ನಮಗೆ ಯಾವುದೇ ಕಾರ್ಖಾನೆಗಳು ಬೇಡ, ಕಾರ್ಖಾನೆಗಳಿಂದ ಬರ್ತಕ್ಕಂತಹ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕನ್ನೋದು ಇಲ್ಲಿರ್ತಕ್ಕಂತಹ ಹೋರಾಟಗಾರರ ಪ್ರಮುಖ ಬೇಡಿಕೆಯಾಗಿರ್ತಕ್ಕಂಥದ್ದು. ಅನೇಕ ದಾನಿಗಳು ಇವರಿಗೆ ಸಹಾಯ ಮಾಡ್ತಿರ್ತಕ್ಕಂಥದ್ದು. ಹೋಟೆಲ್ ಮಾಲೀಕರು ಕೂಡ ಇವರಿಗೆ ಸಹಾಯವನ್ನು ಮಾಡ್ತಿದ್ದಾರೆ. ಪ್ರತ್ಯಕ್ಷ ಪರೋಕ್ಷವಾಗಿ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿಗೆ ಸಾಕಷ್ಟು ಜನರು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲರ ಬೇಡಿಕೆ ಒಂದೇ ಆಗಿರ್ತಕ್ಕಂಥದ್ದು, ನಮಗೆ ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು. ವಿಸ್ತರಣೆಯಾದರೆ ಕೊಪ್ಪಳ ಸೇರಿ ಸಾಕಷ್ಟು ಜನರಿಗೆ ಸಮಸ್ಯೆಯಾಗತ್ತೆ. ಅದರ ಕಾರ್ಖಾನೆಯಿಂದ ಬರೋ ಹೊಗೆಯಿಂದ ಈ ಕೊಪ್ಪಳ ನಗರದಲ್ಲೇ ಇರತಕ್ಕಂಥ ಹೆಚ್ಚು ಕಡಿಮೆ 2 ಲಕ್ಷ ಜನರ ಆರೋಗ್ಯದ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಈ ಒಂದು ಸಮಿತಿಯ ಹೋರಾಟಗಾರರು ಈಗ ಸಚಿವರಿರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಅವರ ಗಮನಕ್ಕೆ ಸಾಕಷ್ಟು ಬಾರಿ ಈ ಕಾರ್ಖಾನೆ ವಿಸ್ತರಣೆಯನ್ನು ಬಂದ್ ಮಾಡಿ ಅಂಥೇಳಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ 15ರಂದು ಕೂಡ ಸಚಿವರು ಅವರನ್ನು ಭೇಟಿ ಮಾಡಿ ಒಂದು ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಹೋರಾಟ ಏನು ಮಾಡ್ತೀರಿ ಅವರೆಲ್ಲರೂ ಕೂಡ ನಾನು CM ಬಳಿ ಕರೆದುಕೊಂಡು ಹೋಗ್ತೀನಿ, CM ಹತ್ರನೂ ಕೂಡ ಒಂದು ನಿಯೋಗವನ್ನು ಕರೆದುಕೊಂಡು ಹೋಗೋಣ ಅಂಥೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆರೋಗ್ಯದ ದೃಷ್ಟಿಯಿಂದ ನಮಗೆ ಯಾವುದೇ ಕಾರ್ಖಾನೆಗಳು ಬೇಡ, ಜೊತೆಗೆ ಬಲ್ಡೋಟ ಕಾರ್ಖಾನೆಯ ಕೂಡ ವಿಸ್ತರಣೆಯನ್ನು ಸರ್ಕಾರ ಹಿಂಪಡಿಬೇಕನ್ನೋದು ಇಲ್ಲಿರ್ತಕ್ಕಂಥ ಹೋರಾಟಗಾರರ ವಾದವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ 301ನೇ ದಿನ ಅಂದರೆ ಈಗ 293 ದಿನವಾಗಿರ್ತಕ್ಕಂಥದ್ದು. 301ನೇ ದಿನ ಹೋರಾಟಗಾರರು ತಮ್ಮ ಹೋರಾಟವನ್ನು ಶಾಸಕರ ಮನೆ ಮುಂದೆ ಶಿಫ್ಟ್ ಮಾಡಲು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅವತ್ತು ಶಾಸಕರ ಮನೆ ಮುಂಭಾಗ ಈಗ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಸದಸ್ಯರಿರ್ಬೋದು, ಜೊತೆಗೆ ಪರಿಸರ ಹಿತರಕ್ಷಣಾ ಸಮಿತಿ ಸದಸ್ಯರಿರ್ಬೋದು, ಅವರೆಲ್ಲರೂ ಕೂಡ 301ನೇ ದಿನ ಶಾಸಕರ ಮನೆ ಮುಂದೆ ಈಗ ಹೋರಾಟವನ್ನು ಮಾಡಲು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಬಹುತೇಕ ಎಲ್ಲರ ಬೇಡಿಕೆ ಒಂದೇ ಆಗಿರ್ತಕ್ಕಂಥದ್ದು, ನಮಗೆ ಕಾರ್ಖಾನೆಗಳು ಬೇಡ, ಕಾರ್ಖಾನೆ ವಿಸ್ತರಣೆ ಆಗುವುದು ಬೇಡ. ಈಗಾಗಲೇ ಕೊಪ್ಪಳ ಜಿಲ್ಲೆಯನ್ನು 2 ಬಾರಿ ಬಂದ್ ಮಾಡಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನು ಹಿಂಪಡಿಬೇಕು, ಜೊತೆಗೆ ಈಗ ಇರ್ತಕ್ಕಂಥ ಕಾರ್ಖಾನೆಗಳ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕನ್ನೋದು ಇಲ್ಲಿರ್ತಕ್ಕಂಥ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು.